ಜಾಸ್ತಿ ರೈತರಿಗಿಂತ ದಲ್ಲಾಳಿಗಳೇ. RTC ಇರ್ತದೆ ಅಷ್ಟೇ, ಬಿಟ್ರೆ ದಲ್ಲಾಳಿಗಳೇ ಇರ್ತದೆ. ನಾವು ಸುಮಾರು ಸತಿ ಪಾಂಡವಪುರದಲ್ಲಿ ಅಲ್ವ ಹೋಗಿ ನೋಡಿದಾಗ ಇಲ್ಲ ನಾವಲ್ಲ ಅಂತಾರೆ, ಆದರೆ ವಾಸ್ತವ ಸ್ಥಿತಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರು ನಿಜವಾಗ್ಲೂ ದಲ್ಲಾಳಿಗಳು. ಇದನ್ನ ನಿಲ್ಲಿಸ್ಬೇಕು ಅಂತ ಈಗಾಗಲೇ ಹೋದ್ ಸತಿ ಏನು ಅಸೆಂಬ್ಲಿಯಲ್ಲೂ ನಾವು ಈ ಪಾಯಿಂಟ್ ಅನ್ನ ಹಲವಾರು ಜನ ರೈಸ್ ಮಾಡಿದ್ವಿ. ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಇದು ಕಡ್ಡಾಯವಾಗಿ ಬರಲೇಬೇಕು. ಹಾಗೂ ಈ ನೀರು ಬೇಕಾಗಿರೋಂಥದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಬ್ಬಿನ ರೇಟನ್ನ ಫಿಕ್ಸ್ ಮಾಡಲೇಬೇಕಾಯ್ತು. ಯಾಕೆಂದ್ರೆ ಈ ಬರ್ತಿರೋ ಕಬ್ಬಿನ ರೇಟು ಯಾವುದಕ್ಕೂ ಎಡ್ಕಿಕ್ಕಿಲ್ಲ. ಇಲ್ಲೇನಿದ್ರು ಇಲ್ಲ 3 ಜನ ಇರೋದಿಲ್ಲಿ, ರೈತರು, ಸರ್ಕಾರ, ಫ್ಯಾಕ್ಟ್ರಿಯವರು. ಎಲ್ಲಿಂದ ಈ ರೈತರಂತೂ ದುಡ್ಡಿಲ್ಲ, ರೈತರು ಸರಿಯಾಗಿ ಮಾಡ್ತಾ ಇಲ್ಲ. ದುಡ್ಡು ನಾವು ಬೆಳೆಯೋದಿರೋ ಬೆಳೆಗಳಿಗೆ ದುಡ್ಡು ಸರಿಯಾಗಿ ಸಿಗ್ತಾ ಇಲ್ಲ. ಇಲ್ಲ ಸರ್ಕಾರ ಕೊಡಬೇಕು, ಇಲ್ಲ ಫ್ಯಾಕ್ಟ್ರಿಯವ್ರ ಹತ್ರ ಕಿತ್ತಿ ಸರ್ಕಾರ ನಮಗೆ ಕೊಡಬೇಕು. ಎರಡೇ ಕಡೆ ಇರೋಂಥದ್ದು. ಅಪ್ಪ ಅವರೆಲ್ಲ ಉಪ ಉತ್ಪನ್ನಗಳನ್ನ ಬಗ್ಗೆ ನಾವು ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ, ಇಳುವರಿ ಇಷ್ಟ ಆಗಬೇಕು ಅಂತ ಹೇಳ್ತಾರೆ. ಇಳುವರಿ ಮೊದಲನೇದಾಗಿ ನಾವು ಬದಲಾವಣೆ ಮಾಡೋಕ್ಕೆ ಏನು ಕೇಂದ್ರ ಸರ್ಕಾರದಲ್ಲಿ ನಾವು ಬದಲಾವಣೆ ಮಾಡಬೇಕು. ಇಳುವರಿ ರೇಟ್ ಪ್ರಕಾರ, ಇಳುವರಿ ಬಂದಿದ್ದ ಪ್ರಕಾರ ರೇಟ್ ಫಿಕ್ಸ್ ಮಾಡ್ತಾರೆ, ಅದನ್ನು ನಾವು ಬದಲಾವಣೆ ಮಾಡಲೇಬೇಕಾಗ್ತದೆ. ಇವಾಗ ನಾವು ಅರ್ಥ ಮಾಡ್ಕೊಂಡ್ರಂಗೆ ಈ ವಿಷಯಗಳನ್ನೆಲ್ಲ ಏನು ಕಮಿಟಿ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ವಿ, ಅದು ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ. ಇಲ್ಲ ಈಗಾಗಲೇ ಕಟ್ ಆಫ್ ಸೀಸನ್ ಶುರುವಾಯ್ತದೆ, ಆದರೆ ಇದನ್ನ ಕಾರ್ಯರೂಪಕ್ಕೆ ಬಂದಿಲ್ಲ. ಇದನ್ನ ಸರ್ಕಾರದವರಿಗೆ ನಾವೆಲ್ಲ ಒತ್ತಾಯ ಮಾಡಲೇಬೇಕಾಯ್ತು. ಇದಕ್ಕೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳನ್ನು ಹಮ್ಮಿಕೊಳ್ಳಲೇಬೇಕಾಯ್ತದೆ. ಈಗ ಮಾತುಕತೆ ಮಾಡ್ತೀವಿ, ಏನಾಗ್ಬಿಡೈತೆ, ನಾವು ಸುಮಾರು ಸತಿ CM ಅವ್ರ ಹತ್ರ ಮೀಟಿಂಗ್ ಮಾಡಿದೀವಿ, DC ಅವ್ರ ಹತ್ರ ಮೀಟಿಂಗ್ ಮಾಡಿದೀವಿ. ಬರೀ ಮೀಟಿಂಗ್ ಆಗಿ ಉಳಿತಿದೆ ಹೊರತು ಯಾವುದೇ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇನ್ನೂ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ಮಾತ್ರ ಈ ಅಂಶಗಳ ಬಗ್ಗೆ ಎಲ್ಲ ಮಾತಾಡಿದ್ದೀರಿ. ಈ ಕೃಷಿ ಪಂಪ್ಸೆಟ್ ಅದು ನಾವು ಲೆಕ್ಕ ಹಾಕಿಸ್ದು. ಕೃಷಿ ಪಂಪ್ಸೆಟ್ ಈಗ ಹೊಸ ಸ್ಕೀಮ್ ಬಿಟ್ರು. ಈಗ ಒಂದು 2-3 ವಾರ ಆಯ್ತು ಬಿಟ್ಟು 25,000 ಕಟ್ಟಿಬಿಡಿ, ನಿಮಗೆ ಪಂಪ್ಸೆಟ್ PC ತಂದು ಕೊಟ್ಬಿಡ್ತೀವಿ, ಮಿಕ್ಕಿದ್ದನ್ನೆಲ್ಲ ನೀವೇ ವೈರು ಕಂಬ ಎಲ್ಲ ನೀವೇ ಹಾಕೊಳ್ಳಿ ಅಂದರು. ಒಂದು 25 kV TCಗೆ 3 ಜನ 3 ಮೋಟ್ರ್ ಹಾಕಿದ್ರೆ ನಮಗೆ ಲೆಕ್ಕ ಮಾಡಿದಾಗ ಒಬ್ಬೊಬ್ರಿಗೆ 60,000 ಬಿತ್ತು ಬೀಳ್ತು. 60ರಿಂದ 70,000 ಆದರೂ ಆಯಿತು. ಯಾಕೆಂದರೆ ಎಷ್ಟು ದೂರ ಮೋಟ್ರ್ ನಾವು ಇಟ್ಕೊಂಡಿದ್ದೀವಿ ಅದ್ರ ಪ್ರಕಾರ ವೈರು ಬೇಕಾಯ್ತದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಮನೆಗೆ ಏನು ಬೇಡಿಕೆಗಳೇನಿಟ್ಟಿದ್ದೀವಿ, ಸರ್ಕಾರದವರು 25,000 ಕಟ್ಸ್ಕೊಂಡು ವೈರು, ಪೋಲು, TC ಇಷ್ಟನ್ನು ಹಾಕಿ 3 ಜನನೇ ಕೂರಿಸ್ಲಿ ಸಾಕು. 25 kV TCಗೆ 3 ಜನ 3 ಮೋಟ್ರ್ ಹಾಕಿದ್ರು ನಡೀತದೆ ನಮಗೆ. ಈಗೆಲ್ಲ ನೀವೆಲ್ಲ ಬರೀ ಇದಿಷ್ಟು ಲೆಕ್ಕ ಹಾಕೊಂಡ್ರೆ ಸಾಕು. ಒಂದು ವರ್ಷದಲ್ಲಿ ಓವರ್ಲೋಡ್ ಆಗಿ ಎಷ್ಟು TC ಸುಟ್ಟೋಗವೆ ಅಂತ ನಾವು ಲೆಕ್ಕ ಹಾಕೊಂಡ್ರೆ ಆ ದುಡ್ಡನ್ನೇ ಸರ್ಕಾರ ಬಳಸ್ಬಿಟ್ರೆ ಏನು ನಾವು 75,000ಕ್ಕಿಂತ ಜಾಸ್ತಿ ಕಟ್ಟಬೇಕಾದ್ರೆ ಅದಕ್ಕಿಂತ ಜಾಸ್ತಿನೇ ನಾವು ಸೇವ್ ಮಾಡ್ತೀವಿ ಸರ್ಕಾರಕ್ಕೆ ದುಡ್ಡನ್ನು. ಸೊ ಅದನ್ನ ಪರಿಗಣಿಸಬೇಕು. ಅದಾದ ನಂತರ ಹೀಗೆ 3 ಕಾಯ್ದೆಗಳು, ಏನು 3 ಕಾಯ್ದೆಗಳನ್ನ ರದ್ದು ಮಾಡ್ತೀವಿ ಅಂತ ಆಗಲೇ ಸರ್ಕಾರ ಘೋಷಣೆ ಮಾಡಿತ್ತು. ಇನ್ನೂ ಯಾವುದೇ ಥರದ ಕಾರ್ಯರೂಪಕ್ಕೆ ಬಂದಿಲ್ಲ. ಈಗ ಕಳೆದ ಅಸೆಂಬ್ಲಿ ಬಜೆಟ್ ಸೆಷನ್ನಲ್ಲೂ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಈ ಬಜೆಟ್ ಸೆಷನ್ನಲ್ಲಿ ಸೇರಿಸಿದ್ರು, ಯಾವ ಕಾರಣಾಂತರಗಳಿಂದ ಅದನ್ನ ಕೈಬಿಟ್ಟಿದೆ. ಇದು ಇಮಿಡಿಯೇಟ್ ಆಗಿ ನಾವು ಇದನ್ನ ಸರ್ಕಾರ ಕೈ ಬಿಡಲೇಬೇಕು. ಅದಕ್ಕೆ ಅಗತ್ಯ ಕ್ರಮಗಳನ್ನು ತಗೊಳ್ಳಬೇಕಾಯ್ತು. ಅದಾದ ನಂತರ FRP ಬಗ್ಗೆ ಮಾತಾಡಿದ್ರೆ KRS ಅಲ್ಲಿ ಆರಂಭ ಆಯ್ತಾರ ಅಮ್ಯೂಸ್ಮೆಂಟ್ ಪಾರ್ಕು ಮತ್ತೆ ಗಂಗಾ ಆರತಿ, ಅದು ಕಾವೇರಿ ಗಂಗಾ ಆರತಿ ತರ ಕಾವೇರಿ ಆರತಿ. ಸೊ ಇದನ್ನ ಸೈಂಟಿಫಿಕ್ ಆಗಿ ನಾವು ನೋಡಿದೀವೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿರೋಂಗೆ 90 ವರ್ಷಕ್ಕಿಂತ ಜಾಸ್ತಿ ಆಗೈತೆ ನಮ್ಮ ಡ್ಯಾಮ್ ಕಟ್ಟಿ. ಯಾವ ಥರ ಹಾನಿಗಳಾಗ್ಬೋದು, ಯಾವ ಥರ ಈಗ ಈ ಭಾಗಕ್ಕೆ ಎಲ್ಲ ಅದು ಜೀವನಾಡಿ, ಅದಕ್ಕೇನಾದರೂ ಆದರೆ ನಾವೆಲ್ಲ ತೀರ್ದಂಗೆ. ಇದನ್ನ ಗಣನೆಯಲ್ಲಿ ಇಟ್ಕೊಂಡು ನಾವು ಏನೇ ಕಾರ್ಯಕ್ರಮಗಳು ರೂಪಿಸಿದ್ರು ಅದನ್ನ ಗಣನೆಯಲ್ಲಿ ಇಟ್ಕೊಂಡೇ ರೂಪಿಸ್ಬೇಕಾಯ್ತದೆ. ಈಗ ಮತ್ತೆ ನನಗೆ ಹತ್ತಿರವಾಗಿ ನಾನು ನೋಡ್ತಾ ಇರೋಂಥದ್ದು MSP ಬಗ್ಗೆ ಮಾತಾಡಿದ್ರೆ ಈಗ ತಾನೆ ನಿಮಿಷ MSP ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಇದು ಪ್ರಶ್ನೆ.
ನಿಮಗೂ ಕೇಳ್ತೇನೆ, ನನಗೂ ನಾನು ಕೇಳ್ಕೊತಾ ಇರೋದು ಪ್ರಶ್ನೆ, MSP ಬೇಕು ಅಂತ ಇನ್ನೂ ಹೊಡೆದಾಡ್ಬೇಕಾ ಅಥವಾ ನಾವೇ MSP ಕಂಡಿಡ್ಕೋಬೇಕಾ ಅನ್ನೋದನ್ನು ಪರಿಗಣಿಸಬೇಕು. ಸರ್ಕಾರ MSP ಕೊಡಿ ಅಂತ 50 ವರ್ಷದಿಂದ ಕೇಳ್ತಿಲ್ವಣ? ಬರ್ತಿಂದ ಕೇಳ್ತಾ ಇದೀವಿ, ಹುಟ್ಟದಾಗಿಂದ ರೈತ ಸಂಘ ಹುಟ್ಟದಾಗಿಂದ ಕೇಳ್ತಾ ಇದೀವಿ, ಅವ್ರು ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇಲ್ಲ. ಇದಕ್ಕೆ ಪರಿಹಾರ ಏನು? ಇನ್ನೂ ಕೇಳ್ತಾನೆ ಕೂತ್ಕೊಳ್ಳಲ್ಲ ಅಥವಾ ನಾವೇನಾದ್ರೂ ಪರಿಹಾರ ಹುಡುಕೊಳ್ಬೇಕಾ ಅನ್ನೋದನ್ನ ನಾವು ಆಳವಾಗಿ ಯೋಚನೆ ಮಾಡ್ಬೇಕಾಯ್ತದೆ. ಯಾಕಂದ್ರೆ ಈ ಈಗ MSP ಏನು ಸ್ವಾಮಿನಾಥನ್ ವರದಿ ಪ್ರಕಾರ MSP ಏನೈತೆ, ಈ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಜ್ಞರು ಅದನ್ನು ಪರಿಶೀಲನೆ ಮಾಡಿದ್ರು. ಆ ವರದಿ ಪ್ರಕಾರನು MSP ಫಿಕ್ಸ್ ಮಾಡಿರೋದು ತಪ್ಪು ಅಂತ. ಅದಕ್ಕಿಂತ ಜಾಸ್ತಿ ರೈತರಿಗೆ ಖರ್ಚಾಯ್ತಂತೆ, ಇನ್ನೂ ಜಾಸ್ತಿ ದುಡ್ಡು ರೈತರಿಗೆ ಬರಬೇಕು ಅನ್ನೋದು ಆ ವರದಿಯಲ್ಲಿ ಬಂದಿತ್ತು. ಸೈಂಟಿಫಿಕ್ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಬೇಕಾಯ್ತು. ಇದು ಈಗಿನ ಬಡ್ಜೆಟ್ ಅಲ್ಲಿ ಯಾವುದೇ ತರ ದುಡ್ಡನ್ನ ರಾಜ್ಯ ಸರ್ಕಾರ ಮೀಸಲೇ ಇಟ್ಟಿಲ್ಲ. ಯಾವುದೇ ತರದ ದುಡ್ಡನ್ನ ಕೊಡಕ್ಕೆ ಏನ್ MSP ಕೊಡಬೇಕು ಅದ್ರ ಮೇಲೆ ಯಾವ್ದಾದ್ರು ಬೆಳೆಗಳಿಗೆ ನಾವು ಹೆಚ್ಚುವರಿ ಕೊಡಬೇಕು ಅಂತ ಹೇಳಿದ್ರೆ ಯಾವುದೇ ತರದ ದುಡ್ಡು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನೈತೆ ಅದನ್ನ ಯಾವುದು ದುಡ್ಡೇ ಮೀಸಲಿಟ್ಟಿಲ್ಲ. ಇವನ್ನೆಲ್ಲ ಸರ್ಕಾರದವರು ಗಮನಕ್ಕೆ ತಗೊಂಡು ಈ ಮನವಿ ಏನು ಬೇಡಿಕೆಗಳಿದೆ, ನನಗನ್ಸೋದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಹಾಕೊಳ್ಬೇಕಾಗ್ತದೆ. ಈ ಬೇಡಿಕೆಗಳನ್ನ ಏನಾದರೂ ನಾವು ಕಾರ್ಯರೂಪಕ್ಕೆ ಸರ್ಕಾರದ ಮಟ್ಟದಲ್ಲಿ ತರಿಸ್ಬೇಕು ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ 20ನೇ ತಾರೀಕು ಈ 3 ಕಾಯ್ದೆಗಳ ಬಗ್ಗೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಹೋರಾಟನ ಹಮ್ಮಿಕೊಂಡಿರುವಂಥದ್ದು. ಇದನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ನಾವು ಮಾಡಲೇಬೇಕಾಗಿದೆ. ಇಷ್ಟು ಮಾತಾಡೋಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟು ಎಲ್ಲರಿಗೂ ಮಾತು ಮುಗಿಸ್ತೀನಿ. ನಮಸ್ಕಾರ.